ಬ್ರಾ ಧರಿಸುವ ಎಲ್ಲ ಮಹಿಳೆಯರು ತಿಳಿದುಕೊಳ್ಳಬೇಕಾದ ಮಹತ್ವದ ಮಾಹಿತಿ ಇಲ್ಲಿದೆ. ಬ್ರಾ ಮಹಿಳೆಯರ ಉಡುಪುಗಳ ಪ್ರಮುಖ ಭಾಗವಾಗಿದೆ. ದೇಹದ ಮೇಲ್ಭಾಗವನ್ನು ಉತ್ತಮವಾಗಿಡಲು ಮತ್ತು ಸ್ತನಗಳಿಗೆ ಸಹಾಯ ಮಾಡಲು ಇದನ್ನು ಕಡ್ಡಾಯವಾಗಿ ಧರಿಸಲಾಗುತ್ತದೆ. ಹೌದು, ಇವುಗಳನ್ನು ಧರಿಸುವುದರಿಂದ ಮಹಿಳೆಯರಿಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ನೀವು ಖಂಡಿತವಾಗಿಯೂ ಬ್ರಾ ಧರಿಸುವುದನ್ನು ನಿಲ್ಲಿಸಬೇಕು ಎಂದು ಇಲ್ಲಿ ಹೇಳುತ್ತಿಲ್ಲ, ಅಥವಾ ಅದನ್ನು ಧರಿಸಲು ತಜ್ಞರು ಹೇಳುತ್ತಿಲ್ಲ. ಈ ಬ್ರಾ ಧರಿಸುವುದರಿಂದ ಆಗುವ ಅನಾನುಕೂಲತೆಗಳು ಯಾವ್ಯಾವು, ಇದನ್ನು ಯಾರು ಧರಿಸುವುದಿಲ್ಲ, ಅದನ್ನು ಯಾವಾಗ ಧರಿಸಬಾರದು ಮುಂತಾದ ಕೆಲವು ವಿಷಯಗಳ ಬಗ್ಗೆ ಇಲ್ಲಿ ನಾವು ತಿಳಿಯೋಣ. 1. ಹೆಚ್ಚಿನ ಹೆಂಗಸರು ಬಿಗಿಯಾದ ಬ್ರಾಗಳನ್ನು ಧರಿಸುತ್ತಾರೆ. ಇದು ತಿಳಿಯದೆ ಸ್ತನದ ಕೆಳಭಾಗದಲ್ಲಿ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ರಕ್ತ ಪರಿಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ. ಮಹಿಳೆಯರ ಎದೆ ಅಥವಾ ಪಕ್ಕದ ಪ್ರದೇಶಗಳಲ್ಲಿ ನೋವನ್ನು ಉಂಟುಮಾಡಬಹುದು. 2. ಬ್ರಾ ಇಲ್ಲದೆ ಮಲಗುವುದರಿಂದ ರಾತ್ರಿಯಲ್ಲಿ ಆರಾಮವಾಗಿ ಮಲಗಲು ಸಹಾಯ ಮಾಡುತ್ತದೆ. ಹೌದು, ನೀವು ಬ್ರಾ ಧರಿಸದಿದ್ದರೆ ನಿಮಗೆ ಉಸಿರಾಟದ ಸಮಸ್ಯೆ ಇರುವುದಿಲ್ಲ. ಬ್ರಾ ಬಿಗಿಯಾಗಿರುವುದು ನಿಮಗೆ ಅನಾನುಕೂಲತೆ ಉಂಟು ಮಾಡುತ್ತದೆ. ಅದಕ್ಕಾಗಿಯೇ ನೀವು ಮಲಗಿದ ಸಮಯದಲ್ಲಿ ಬ್ರಾ ಧರಿಸದಿದ್ದರೆ ನೀವು ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ ಉಸಿರಾಡಬಹುದು. ಅಲ್ಲದೆ ಬ್ರಾ ಧರಿಸದಿರುವುದು ಉಸಿರಾಟ ಮತ್ತು ರಕ್ತ ಪರಿಚಲನೆಯ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡುವುದಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಆದ್ದರಿಂದ ಬ್ರಾ ಧರಿಸಬೇಡಿ. 3. ಕೆಲವರು ತುಂಬಾ ಬೆವರುತ್ತಾರೆ. ಅಂತಹ ಜನರು ಖಂಡಿತವಾಗಿಯೂ ಸರಿಯಾದ ಬಟ್ಟೆಯ ಬ್ರಾವನ್ನು ಆಯ್ಕೆ ಮಾಡಬೇಕು. ಏಕೆಂದರೆ ಕೆಲವು ರೀತಿಯ ಬಟ್ಟೆಗಳು ಬೆವರನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಇದು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಇದಲ್ಲದೆ ನಿರಂತರ ತುರಿಕೆ ಮತ್ತು ದದ್ದುಗಳಿವೆ. ಬೆವರುವುದು ಶಿಲೀಂಧ್ರಗಳ ಸೋಂಕಿನ ಸಾಧ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. 4. ಪ್ಯಾಡ್ ಬ್ರಾಗಳನ್ನು ಹೆಚ್ಚಾಗಿ ಬಳಸುವ ಮಹಿಳೆಯರಿಗೆ ಮೊಲೆತೊಟ್ಟು ಸಮಸ್ಯೆ ಉಂಟಾಗಬಹುದು. ಹೌದು, ಮೊಲೆತೊಟ್ಟುಗಳು ತುಂಬಾ ಸೂಕ್ಷ್ಮವಾಗಿರುತ್ತವೆ. ಇವು ಒಣಗಬಾರದು, ಆದರೆ ಈ ಒಣಗುವ ಸಮಸ್ಯೆ ಹೆಚ್ಚು ತುರಿಕೆಗೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಮನೆಯಲ್ಲಿದ್ದಾಗ ಬ್ರಾ ರಹಿತವಾಗಿರುವುದು ಉತ್ತಮ. 5. ಅಗತ್ಯವಿಲ್ಲದಿದ್ದಾಗ ಬ್ರಾದಿಂದ ದೂರವಿರುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಕೆಲವೊಮ್ಮೆ ಬಿಗಿಯಾದ ಬ್ರಾಗಳು ಸ್ತನಗಳ ಅಂಗಾಂಶವನ್ನು ಹಾನಿಗೊಳಿಸಬಹುದು. 6. ಬ್ರಾ ಸ್ತನಗಳನ್ನು ಬಿಗಿಗೊಳಿಸುತ್ತದೆ. ಹೌದು, ಬ್ರಾ ಸ್ತನಗಳನ್ನು ನೇತಾಡದಂತೆ ಮತ್ತು ಹಿಗ್ಗದಂತೆ ರಕ್ಷಿಸುತ್ತದೆ. ಆದರೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಸರಿಯಾದ ಸೈಜ್ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.